ನಾನಾಗಲೂ ವೈರಲ್ ಫೋಟೋದ ಬಗ್ಗೆ ಹೇಳಿದೆ. ಆ ಒಂದು ಫೋಟೋ ನೋಡಿದ್ರೆ ಇವನ್ ನಾವು ನೋಡಿದ್ಮೇಲೆ ಕರೆಕ್ಟಾಗಿ ಊಟ ಹೆಂಗೆ ಇಕ್ತೀವಿ ಅಂದ್ರೂ ನಮಗೆ ಊಟ ಸೇರ್ತಾ ಇಲ್ಲ. ಏನೋ ನಿದ್ದೆ ಮಾಡೋಣ ಅಂದರೆ ಕಣ್ಣಿಗೆ ಅದೇ ಬರ್ತಾ ಇದೆ. ಈ ರೀತಿ ಒಬ್ಬ ವ್ಯಕ್ತಿಯನ್ನು ಕೊಲ್ಲಬಹುದಾ, ಈ ರೀತಿಯೂ ಕ್ರೌರ್ಯ ಮೆರಿಬಹುದಾ ಅನ್ನೋ ಪ್ರಶ್ನೆ. ನೋಡಿದವ್ರಿಗಷ್ಟೇ ಗೊತ್ತು, ನೋಡಿದವ್ರು ಎಲ್ಲ ಕೂತ್ಕೊಂಡು ಏನೋ ಕಮೆಂಟ್ಗಳು ಮಾಡ್ತಾರೆ. ನೀವು ನೋಡಿದ್ದೀರಾ ಅಂತ ಕೇಳ್ಪಟ್ಟೆ ಆ ಫೋಟೋಗಳನ್ನು, ವ್ಯಕ್ತಿಯನ್ನು, ರೇಣುಕಾಸ್ವಾಮಿಯನ್ನು ಕೊಂದಂಥ ಫೋಟೋಗಳನ್ನು. ಅದನ್ನ ನೋಡಿದಾಗ ನಿಮ್ಮ ಮನಸ್ಸಿಗೆ ಹೇಗಾಯಿತು ಸರ್, ಏನಾಯಿತು ಸರ್? ಈ ನೀವು ಕಂಡ ನಾನು ಅಂಥ ಸಿನಿಮಾದಲ್ಲಿ ಈ ಉಗ್ರನ್ನ ಕಿತ್ತಾಕೋದನ್ನು ನೋಡೋದು, ಇಟ್ಕೊಂಡು ಇಟ್ಕೊಂಡು ಕಿತ್ತಾಕೋದನ್ನು ನೋಡಿದ್ದೀನಿ. ಅದು ಸಿನಿಮಾಗೆ ಸಂಬಂಧಪಟ್ಟು ಮಾತ್ರ. ಇದು ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದಿದ್ದೇನು, ಮರ್ಮ ಮಕ್ಕಳಿಗೆ ಒದ್ರು ಅಂತೇಳಿ ಅಷ್ಟೇ ತಾನೇ. ಒದ್ದಿದ್ದು ಮಾತ್ರ ಅಲ್ಲಮ್ಮ, ಆ ಫೋಟೋ ನೋಡಿದರೆ ಏನು ಹೇಗೆ ವಿವರಿಸೋಣ, ಅದನ್ನು ಹೇಗೆ ವಿವರಿಸಿದರೂ ಸಾಕಾಗಲ್ಲ. ಹಾರಿಬಲ್ ತುಂಬ ಕಷ್ಟ ಆಯಿತು. ಎಷ್ಟು ಕಷ್ಟ ಅಂದರೆ ಇದು ನಾನು ಅದನ್ನು ಡಿಲೀಟ್ ಮಾಡಲಿಕ್ಕೆ ಹೊರಟೆ. ಡಿಲೀಟ್ ಮಾಡಿದರೆ ಮತ್ತೆ ನನಗೆ ಸಿಗಲ್ಲ. ನನ್ನ ಸ್ನೇಹಿತರು ಕಳಿಸಿರೋದು, ಅದನ್ನು 24 ಫೋಟೋ ಕಳಿಸಿದ್ದಾರೆ. ಎಲ್ಲ ಬೆನ್ನಿಗೆ ಇದಾಗಿರೋದು, ಕಿವಿ ಕೊಯ್ದಿರೋದು, ಎಲ್ಲವನ್ನು ವೃಷಾಣ ಎಲ್ಲ ಇದೆಲ್ಲ ಮಾಡ್ಕೊಂಡು ಎಷ್ಟು ಕಷ್ಟ ಅಂದರೆ, ಅಯ್ಯೋ ಏನಪ್ಪ ಇದು, ಈ ಥರನ ಹಿಂಸೆ ಕೊಡೋದು? ಇದು ದರ್ಶನ್ ಮಾಡಿರೋದು ಅಥವಾ ಗ್ಯಾಂಗ್ ಮಾಡಿರೋದ? ಯಾರೇ ಮಾಡಿದ್ರೆ ಅದು ಅಕ್ಷಮ್ಯ. ಆ ಕ್ರೌರ್ಯ ಇದೆಯಲ್ಲ, ಪರಮ ಕ್ರೌರ್ಯ. ಅದು ಮನುಷ್ಯರು ಮಾಡಲಿಕ್ಕೆ ಕುಡಿದು ಹೊಡೆದಿದ್ದಾರೆ, ಬಡ್ದಿದ್ದಾರೆ ಅಂತ ಹೇಳಿದ್ರೆ ಹೇಗೆ? ಹೊಡೆದ್ರು ಬಡಿಯೋದು ಹೇಗೆ? ಕುಡಿದ್ರು ಮನುಷ್ಯನೇ ಆಗಿರ್ತಾರಲ್ಲ. ಆದರೆ ಇದು ಅತಿಯಾದ ಇದು. ಇವರಿಗೆ ಶಿಕ್ಷೆ ಆಗಲೇಬೇಕು. ಇದಕ್ಕೆ ಇದು ನಡೆದಿದ್ರೆ, ಘಟನೆ ನಡೆದಿದ್ದಂದ್ರೆ ನಾವು ಆ ಶವದ ಫೋಟೋ ಮಾತ್ರ ನಾವು ನೋಡಿರೋದು. ಅದರ ಹಿನ್ನೆಲೆಯಲ್ಲಿ ಏನು ನಡೀತು, ಅಲ್ಲಿ ಸಂದರ್ಭ ಆಗಿತ್ತು, ಉಳಿದವರು ಹೊಡೆದಾಕಿದ್ರ, ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ, ಅವರವರ ಸೇವೆಯನ್ನು ಮಾಡ್ಕೊಂಡಿದ್ದಾರೆ ಅವರು. ಇಲ್ಲದ್ರೆ ಹಾಗೆ ಇರಲಿಕ್ಕೆ ಸಾಲ. ಬೆತ್ತ ಇದೆ, ದೊಣ್ಣೆ, ಚಾಕು, ಚೂರಿ ಎಲ್ಲ ಇದೆ ಅಲ್ಲಿ. ಬೇಕಿತ್ತ? 7 ಜನ್ಮಕ್ಕೂ ತಪಸ್ಸು ಮಾಡಿ ಪಡೆದ ಜನ್ಮ ಅವನು. ಈಗಿಂದು ಏನಿಲ್ಲ ಆತನಿಗೆ, ದರ್ಶನಿಗೆ ಏನಿಲ್ಲ, ಎಲ್ಲವೂ ಇದೆ. ದುಡ್ಡಿದೆ, ಮನಸ್ಸು ಮಾಡಿದರೆ ಏನು ಬೇಕಾದ್ರೆ ಮಾಡುವಂಥ ಛಾತಿ ಇದೆ, ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅಭಿಮಾನಿಗಳು. ಅಂಥ ಅಭಿಮಾನಿಗಳು ನಾನು ಬೇರೆ ಯಾವ ನಟನಲ್ಲಿ ಹೆಚ್ಚೊಂದಾಗಿ ನೋಡಿಲ್ಲ. ಜೀವ ಕೊಡುವಂಥ ಅಭಿಮಾನಿಗಳು. ಇದೆಲ್ಲ ಇರುವಾಗ ಇದ್ದಕ್ಕಿದ್ದಾಗೆ ಇಂಥ ಒಂದು ಕೆಲಸ ಮಾಡಿ ಹಾಕಿ ಆ ಜನ್ಮಾಂತರದ ತಪಸ್ಸಿನ ಇದನ್ನು ಹಾಳು ಮಾಡಿಕೊಂಡು ಒಳಗೆ ಕೂತ್ಕೊಂಡು ಯಾವಾಗ ಬರೋದಿಲ್ವ ಒಂದು ಗೊತ್ತಿಲ್ಲ. ಬಟ್ ಅಕಸ್ಮಾತ್ ಬಂದರೂ ಕೂಡ ಮತ್ತೆ ಆತ ತನ್ನ ಇಮೇಜನ್ನು ಬೆಳೆಸಬೇಕಿದ್ರೆ ಮತ್ತೆ 7 ಜನ್ಮ ತಪಸ್ಸು ಮಾಡಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.